ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲಿ ಭ್ರಷ್ಟಾಚಾರ ತಡೆಗೆ ಸಿಎಂ ಹೊಸ ಕ್ರಮಕ್ಕೆ ಮುಂದಾಗ್ತಿದ್ದಾರೆ. ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲಿ ನಾಮಫಲಕ ಅಳವಡಿಕೆ ಮಾಡಲಾಗುತ್ತೆ. ಅದರಲ್ಲಿ ಓರ್ವ ಹಿರಿಯ ಅಧಿಕಾರಿಯ ನಂಬರ್ ನಮೂದು ಮಾಡಲಾಗುತ್ತೆ. ಸಿಬ್ಬಂದಿ ಯಾರೇ ಲಂಚ ಕೇಳಿದ್ರೂ ಆ ಸಂಖ್ಯೆಗೆ ಸಂಪರ್ಕಿಸಬೇಕು ಅಂತ ಸಿಎಂ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನ ಶೂನ್ಯಕ್ಕೆ ಇಳಿಸಲು ನಿರ್ಧರಿಸಿದ್ದೇವೆ ಅಂತ ಸಿಎಂ ಹೇಳಿದ್ರು. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಯಾರು 10 ರೂಪಾಯಿ ಕೊಡಂಗಿಲ್ಲ, ಮಾಡಂಗಿಲ್ಲ. ಏನೇ ಆಗಲಿ ಪ್ರತಿ ತಾಲೂಕು ಆಫೀಸಲ್ಲಿ, ಡಿಸ್ಟಿಕ್ ಆಫೀಸಲ್ಲಿ ಒಂದು ಕಂಪಲ್ಸರಿ ದೊಡ್ಡ ಬೋರ್ಡ್ ಇರ್ತದೆ, ಫೋನ್ ನಂಬರ್ ಇರ್ತದೆ. ಯಾರೇ ಆಗಲಿ ಲಂಚ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡಬೇಕು. ಅದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೇವೆ. ನೆಲಮಂಗಲ ನಗರದ ಜ್ಯೋತಿ ನಗರದಲ್ಲಿ ಸಿಲಿಂಡರ್ನ ತೂಕದಲ್ಲೇ ಅಕ್ರಮ ನಡೆದಿದೆ. ಎಚ್ಪಿ ಕಂಪನಿಯ ಗ್ಯಾಸ್ ವಿತರಣೆಯಲ್ಲಿ ಸ್ಥಳೀಯ ಏಜೆನ್ಸಿಯವರು ಗೋಲ್ಮಾಲ್ ಮಾಡಿದ್ದಾರೆ. 14.2 ಕೆಜಿ ಸಿಲಿಂಡರ್ನಲ್ಲಿ 1 ರಿಂದ 2 ಕೆಜಿಯಷ್ಟು ಕಡಿಮೆ ಮಾಡಿ ವಿತರಿಸಿರುವ ಆರೋಪ ಕೇಳಿಬಂದಿದೆ. ಡಿಸ್ಟ್ರಿಬ್ಯೂಟರ್ನನ್ನ ಹಿಡಿದು ಪ್ರಶ್ನಿಸಿದಾಗ ಉಚಿತವಾಗಿ ಸಿಲಿಂಡರ್ ನೀಡುವ ಆಮಿಷ ಒಡ್ಡಿದ್ದು ವಾಹನ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ರಾಜಧಾನಿಯಲ್ಲಿ ಡೇಟಿಂಗ್ ಆಪ್ಗಳ ಬಳಕೆ ಹೆಚ್ಚಾಗ್ತಿದೆ. ಇದರಿಂದಾಗಿ ಸಲಿಂಗಿಗಳಲ್ಲಿ HIV ಸೋಂಕು ಹೆಚ್ಚಾಗಿದೆ. ಕಾಲೇಜು, ವಿವಿಗಳ ಹಾಸ್ಟೆಲ್, ಪಿಜಿಗಳಲ್ಲಿರುವ ವಿದ್ಯಾರ್ಥಿಗಳು HIV ಸೋಂಕಿಗೆ ತುತ್ತಾಗ್ತಿದ್ದಾರೆ. 2025-26ರಲ್ಲಿ ಸಲಿಂಗಿ HIV ಸೋಂಕು ಪೀಡಿತರ ಸಂಖ್ಯೆ 412ಕ್ಕೆ ಏರಿಕೆಯಾಗಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ. ಸರ್ವಜ್ಞ ನಗರ ವ್ಯಾಪ್ತಿಯ ಜೀವನಹಳ್ಳಿಯಲ್ಲಿ ಹಲವು ಸರ್ಕಾರಿ ಕಟ್ಟಡಗಳು ಬಳಕೆಯಾಗದೆ ಹಾಳಾಗ್ತಿವೆ. ಪಶು ಆಸ್ಪತ್ರೆ ಕಟ್ಟಡ 1 ದಿನವೂ ಸಾರ್ವಜನಿಕ ಸೇವೆಗೆ ಲಭ್ಯವಾಗಿಲ್ಲ. ಆಸ್ಪತ್ರೆ ಆರಂಭವಾಗದೆ ಕಟ್ಟಡ ಪುಂಡಪೋಖ್ರಿಗಳ ಅಡ್ಡೆಯಾಗಿದೆ. ಸಾರ್ವಜನಿಕ ಶೌಚಾಲಯವು ಕಸದ ಡಂಪಿಂಗ್ ಯಾರ್ಡ್ನಂತಾಗಿದೆ.